ಸಾವಿತ್ರಿಬಾಯಿ ಬಾಪುಲೆ ಜನ್ಮದಿನೋತ್ಸವ ಹಿನ್ನೆಲೆ ಶ್ರೀ ಯೋಗಿ ನಾರಾಯಣ ಚಾರಿಟಬಲ್ ಟ್ರಸ್ಟ್ ಹಾಗೂ ಅರುಣೋದಯ ಎಜುಕೇಷನಲ್ ಟ್ರಸ್ಟ್ ಸಹಯೋಗದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರಬಂಧ ಸ್ಪರ್ಧೆ ಹಾಗೂ ಸಾಧಕ ಶಿಕ್ಷಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮವನ್ನು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪದ್ಮಾ ಬಸವಂತಪ್ಪ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಸಮಾಜದ ಎಲ್ಲ ಕ್ಷೇತ್ರಗಳಲ್ಲಿ ಮಹಿಳೆಯರ ಸಮಾನತೆಯ ಹಕ್ಕಿಗೆ ಕಾರಣರಾದವರು. ಮಹಿಳೆಯರಿಗೋಸ್ಕರ ಪ್ರಥಮವಾಗಿ ಶಾಲೆಗಳು, ಅಬಲಾಶ್ರಮ ಸ್ಥಾಪನೆ ಮಾಡಿದ ಕೀರ್ತಿ. ಸ್ತ್ರೀಯರು ಕೂಡ ಪುರುಷರಂತೆ ಶಿಕ್ಷಣವನ್ನ ಪಡೆಯಬೇಕೆಂಬ ಮಹದಾಸೆಯಿಂದ ತಮಗೊದಗಿದಂಥ ಕಷ್ಟ ಕಾರ್ಪಣ್ಯಗಳನ್ನು ಲೆಕ್ಕಿಸದೆ ಸ್ತ್ರೀ ಸಂಕುಲಕ್ಕೆ ಶೈಕ್ಷಣಿಕ ರಹದಾರಿಯನ್ನ ತೋರಿಸಿದ ಅಪ್ರತಿಮ ಮಹಿಳೆ ಅಕ್ಷರ ಮಾತೆ ಸಾವಿತ್ರಿ ಬಾಪುಲೆ ಅಂತ ಹೇಳಿದ್ರು. ನಂತರ ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಶ್ರೀ ಯೋಗಿ ನಾರಾಯಣ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷ ಕೆವಿ ಸುರೇಶ್ ಕುಮಾರ್, ಸಾವಿತ್ರಿ ಬಾಪುಲೆರನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮರೆತಿವೆ. ಅವರ ಜನ್ಮ ದಿನಾಚರಣೆ ಮಾಡದಿರುವುದು ಶೋಚನೀಯ ಸಂಗತಿ. ಮುಂದಿನ ದಿನಗಳಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸಾವಿತ್ರಿ ಬಾಪುಲೆ ಜನ್ಮದಿನವನ್ನ ಶಿಕ್ಷಕಿಯರ ದಿನಾಚರಣೆ ಅಂತ ಘೋಷಿಸಬೇಕು ಅಂತ ಒತ್ತಾಯಿಸಿದ್ರು. ಅಲ್ಲದೆ ಸಾವಿತ್ರಿ ಬಾಪುಲೆ ಬಗ್ಗೆ ಹೆಚ್ಚಿನ ಅಧ್ಯಯನ ಮಾಡುವವರಿಗೆ ಯೋಗಿ ನಾರಾಯಣ ಟ್ರಸ್ಟ್ ಆರ್ಥಿಕವಾಗಿ ಸಹಕರಿಸುತ್ತೆ ಅಂತ ಕೂಡ ತಿಳಿಸಿದ್ರು. ಬಳಿಕ ಜಿಲ್ಲಾ ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷ ಜೆಜಿ ನಾಗರಾಜ್ ವಿಶೇಷ ಉಪನ್ಯಾಸ ನೀಡಿ ಸಾವಿತ್ರಿ ಬಾಪುಲೆ ಜೀವನ ಚರಿತ್ರೆ ಮೇಲೆ ಬೆಳಕು ಚೆಲ್ಲಿದ್ರು. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಬಿವಿ ಗೋಪಿನಾಥ್ ಕೂಡ ಮಾತನಾಡಿದ್ದು, ಸಾವಿತ್ರಿ ಬಾಪುಲೆಯಂತಹ ಮಾದರಿ ಶಿಕ್ಷಕಿಯ ಆಶಯಗಳು ಇಂದು ಸರಿಯಾದ ರೀತಿಯಲ್ಲಿ ಮಹಿಳೆಯರು ಗ್ರಹಿಸಿಲ್ಲ. ಅವರು ರೂಪಿಸಿದ ಮಹಿಳಾ ಸಂಸ್ಕೃತಿಯನ್ನ ಇಂದು ಪಾಲಿಸುತ್ತಿಲ್ಲ ಅಂತ ವಿಷಾದ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಪತ್ರಕರ್ತರ ಸಹಕಾರ ಸಂಘದ ಅಧ್ಯಕ್ಷ ಕೆಎಸ್ ಗಣೇಶ್ ಮಾತನಾಡುತ್ತಾ, ಸಾವಿತ್ರಿ ಬಾಪುಲೆ 5-6 ವರ್ಷಗಳ ಹಿಂದೆ ರಾಜ್ಯಕ್ಕೆ ಕೋಲಾರ ಜಿಲ್ಲೆಯಿಂದ ಪರಿಚಯವಾದದ್ದು ಎನ್ನಬಹುದು. ಮಹಿಳೆಯರ ಅನೇಕ ಸಮಸ್ಯೆಗಳನ್ನು ಅಂದು ಪರಿಹರಿಸಲು ತಮ್ಮ ಜೀವನವನ್ನೇ ಪಣಕ್ಕಿಟ್ಟವರು ಅಂತ ತಿಳಿಸಿದರು. ಇನ್ನು ವೇದಿಕೆಯಲ್ಲಿ ಜಿಲ್ಲಾ ಸಹಕಾರಿ ಯೂನಿಯನ್ ನಿರ್ದೇಶಕಿ ಆರ್ ಅರುಣ, ಅಬಕಾರಿ ಇಲಾಖೆಯ ರಮೇಶ್ ಕುಮಾರ್, ಪದವಿ ಪೂರ್ವ ಕಾಲೇಜುಗಳ ಎಂ ಬಾಲಕೃಷ್ಣ, ನಿವೃತ್ತ ಮುಖ್ಯ ಶಿಕ್ಷಕ ಎ ಶ್ರೀಧರ ಶರ್ಮಾ, ಪಿ ಪ್ರಸಾದ್, ವಿಎನ್ ರಂಗನಾಥ್ ಉಪಸ್ಥಿತರಿದ್ದರು. ಎಸ್ಎಸ್ ಶ್ರೀಧರ್ ಸ್ವಾಗತಿಸಿ, ಶಿಕ್ಷಕ ವೈ ವೆಂಕಟೇಶ್ ನಿರೂಪಿಸಿ, ಕೆಎಂ ಮಂಜುನಾಥ್ ವಂದಿಸಿದರು. ಸಂತೋಷ, ಮಕ್ಕಳು ಸುಮಾರು ಅವರ ಕೈಯಲ್ಲಿ ವಿದ್ಯೆಯನ್ನು ಚಾರಿಟಬಲ್ ಟ್ರಸ್ಟ್ ಮತ್ತು ಅರುಣೋದಯ ಎಜುಕೇಷನ್ ಟ್ರಸ್ಟ್ ವತಿಯಿಂದ ಇವತ್ತು ಸಾವಿತ್ರಿಬಾಯಿ ಬಾಪುಲೆಯವರ ಜನ್ಮದಿನಾಚರಣೆ ಅಂಗವಾಗಿ ಸಾಧಕರ ಶಿಕ್ಷಕರಿಗೆ ಮತ್ತು ನಮ್ಮ ಹುಡುಗರಿಗೆ ಪ್ರಬಂಧ ಸ್ಪರ್ಧೆಯಲ್ಲಿ ಸುಮಾರು 10 ಕಾಲೇಜು ಮತ್ತು PU ಕಾಲೇಜು ಮತ್ತು ಹೈಸ್ಕೂಲ್ ಮಟ್ಟದಲ್ಲಿ ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಿ ಈ ಸಂದರ್ಭದಲ್ಲಿ ಸಾಧಕ ಶಿಕ್ಷಕರಿಗೆ ಸನ್ಮಾನ ಮಾಡಿ ಅವರ ಬಗ್ಗೆ ಕೆಲವು 2 ಹಿತವಚನಗಳನ್ನು ಹೇಳಿ ಮತ್ತು ಮಕ್ಕಳಿಗೆ ಬಹುಮಾನಗಳನ್ನು ಮಾಡಿರ್ತೀವಿ. ಹಾಗೆ ಸುಮಾರು ಈ ಕಾರ್ಯಕ್ರಮದಲ್ಲಿ ಸುಮಾರು 200 ಜನ ಪಾಲ್ಗೊಂಡಿರ್ತಾರೆ. ಇನ್ನು ಮುಂದೆಯೂ ಸಹ ನಾವು ನಮ್ಮ 2 ಚಾರಿಟಬಲ್ ಟ್ರಸ್ಟ್ಗಳಿಂದ ತಾಲೂಕುವಾರು ಪ್ರತಿ ವರ್ಷ ಪ್ರಪ್ರಥಮ ಶಿಕ್ಷಕಿ ಸಾವಿತ್ರಿಬಾಯಿ ಜನ್ಮದಿನಾಚರಣೆ. ಈ ಮಹಿಳೆ ಸ್ವತಂತ್ರ ಪೂರ್ವದಲ್ಲಿ ಜನಿಸಿ 19ನೇ ಶತಮಾನದಲ್ಲಿ ಮಹಿಳಾ ಶೋಷಣೆಯ ವಿರುದ್ಧ ಶಿಕ್ಷಣಕ್ಕೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಟ್ಟು ಅಕ್ಷರವನ್ನು ಬಿತ್ತಿದಂಥ ಮಹಿಳೆ ಆಗಿರ್ತಾಳೆ. ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ 19ನೇ ಶತಮಾನದಲ್ಲಿ ಹಿಂದೂ ಜೀವಿತ ಪದ್ಧತಿಯಲ್ಲಿ ಬಹಳ ಪ್ರಮುಖವಾಗಿ ಇದ್ದಂಥ ಪಿಡುಗುಗಳು ಬಾಲ್ಯ ವಿವಾಹ, ವಿಧವಾ ವಿವಾಹ, ಸತಿ ಸಹಗಮನ ಪದ್ಧತಿ ಮತ್ತು ಮಹಿಳೆಯರಿಗೆ ಶಿಕ್ಷಣ ಕಡ್ಡಾಯವಲ್ಲ.